ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೈಹಿಕ ಶಿಕ್ಷಣ ಕನ್ನಡ ಮಾಧ್ಯಮ 8ನೇ ತರಗತಿ ಭಾಗ 2ರಲ್ಲಿರುವ ತಾತ್ವಿಕ ಹ್ಯಾಂಡ್ಬಾಲ್ ಪಾಠದ ನೋಟ್ಸ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ಯಾಕೆ ಸ್ಟಾರ್ಟ್ ಮಾಡೋಣವಾ? ಈ ವಿಡಿಯೋದಲ್ಲಿ ನಾನು ಹ್ಯಾಂಡ್ಬಾಲ್ ತಾತ್ವಿಕ ಅಧ್ಯಾಯ 1ರ ನೋಟ್ಸ್ನ ಟಿಕ್ ಮಾಡಿಸ್ತಾ ಇದ್ದೀನಿ. ಪ್ರಶ್ನೆಗಳಿಗೆ ಹೋಗೋಣ ಫ್ರೆಂಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಹ್ಯಾಂಡ್ಬಾಲ್ ಪಂದ್ಯಾವಳಿಯು ಡ್ಯಾಶ್ ಮುಖಾಂತರ ಪ್ರಾರಂಭವಾಯಿತು. ಥ್ರೋ ಆಫ್ ಮುಖಾಂತರ ಪ್ರಾರಂಭವಾಯಿತು. ಹ್ಯಾಂಡ್ಬಾಲ್ ಆಟದಲ್ಲಿ ಪೆನಾಲ್ಟಿ ಡ್ಯಾಶ್ ಮೀಟರ್ ದೂರದ ಗೆರೆಯಿಂದ ವಿಧಿಸಲಾಗುವುದು. 7. ಹ್ಯಾಂಡ್ಬಾಲ್ ಆಟದಲ್ಲಿ ಗೋಲು ಗೆರೆಯ ಅಗಲವು ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ. 8 ಸೆಂಟಿಮೀಟರ್ ಇರುತ್ತದೆ. IHF ಅಂದರೆ ಡ್ಯಾಶ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಎಂದರ್ಥ. ಈ ಕೆಳಕಂಡ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಯಾವಾಗ ಮತ್ತು ಯಾರು ಪ್ರಕಾಶಗೊಳಿಸಿದರು? ಇದಕ್ಕೆ ಆನ್ಸರ್ ನಾನು ಟೆಕ್ಸ್ಟ್ ಬುಕ್ಕಲ್ಲೇ ಟಿಕ್ ಹಾಕಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ. ಪ್ರಥಮ ಬಾರಿಗೆ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳು ಡೈನ್ ಹೋಲ್ಗರ್ ನಿಲ್ಸನ್ ರವರ 1906ರಲ್ಲಿ ಪ್ರಕಾಶಗೊಳಿಸಿದರು. ನೆಕ್ಸ್ಟ್ ಪ್ರಶ್ನೆ. ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಯಾರು? ಮ್ಯಾಕ್ಸ್ ಹೇಸರ್, ಲಾರ್ಡ್ ಸ್ಕೇಲಿಸ್ ಮತ್ತು ಎರಿಕ್ ಕೋನಿಂಗ್. ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು? 1924ರಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಅಸ್ತಿತ್ವಕ್ಕೆ ಬಂತು. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಕೊಂಡಿರುವ ಬಗೆ ಹೇಗೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. 1936ರ ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಮಾಡಿದರು. ಅಲ್ಲಿಗೆ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಅಲ್ಲಿಗೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1972ರ ಮೂನಿಚ್ ಒಲಿಂಪಿಕ್ ಕ್ರೀಡಾಕೂಟವು ಪುರುಷರಿಗಾಗಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಸೇರ್ಪಡೆಗಳಾಯಿತು. ಈ ಕ್ರೀಡೆಯನ್ನು 1976ರ ಮಾಂಟ್ರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಸೇರಿಸಲಾಯಿತು. ಇದಕ್ಕೆ ಇಷ್ಟು ಆನ್ಸರ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ನಾವು ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯ ಸಂಘಟನೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈ ಪ್ಯಾರಾಗ್ರಾಫ್ ಫುಲ್ಲು. ಪ್ರಾರಂಭದಲ್ಲಿ ಪ್ರತಿ 3 ಅಥವಾ 4 ವರ್ಷಗಳಿಗೊಮ್ಮೆ ಪುರುಷರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ಸಂಘಟಿಸಲಾಗುತ್ತಿತ್ತು. ಈಗ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಪಂದ್ಯಾವಳಿಗಳನ್ನು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಆಯೋಜಿಸುತ್ತಿದ್ದರು. ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ರವರ ಕಿರಿಯ ಬಾಲಕ ಮತ್ತು ಬಾಲಕಿಯರಿಗಾಗಿಯೂ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ಸಂಘಟಿಸುತ್ತಾ ಬಂದಿರುತ್ತಾರೆ ಅಂತ ಇದೆ. ನೆಕ್ಸ್ಟು 3ನೇ ಕ್ವೆಶನು. ಹ್ಯಾಂಡ್ಬಾಲ್ ಚೆಂಡಿನ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿದ್ದು ಒಂದೇ ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ. ಈ ಚೆಂಡುಗಳಿಗೆ 32 ಪಟ್ಟಿಗಳನ್ನು ಹೊದಿಕೆ ಇರುತ್ತದೆ. ಪುರುಷರ ಮತ್ತು ಮಹಿಳೆಯರಿಗಾಗಿ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ. ಇಲ್ಲಿವರೆಗೂ ಸಾಕು ಫ್ರೆಂಡ್ಸ್. ಇದು ಬಂದುಬಿಟ್ಟು 3ನೇದು. ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಇಲ್ಲಿಂದ ಸ್ಟಾರ್ಟು.
ರಕ್ಷಣಾ ತಂಡದ ಗೋಲು ರಕ್ಷಕನನ್ನು ಹೊರತುಪಡಿಸಿ ಉಳಿದ ಆಟಗಾರರಿಗೆ ಗೋಲು ಕ್ಷೇತ್ರದ ಒಳಗೆ ಪ್ರವೇಶಿಸುವಂತಿಲ್ಲ ಅಂತ ಕೇಳಿದ್ದಾರೆ. ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ? ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ಹಳದಿ ಕಾರ್ಡು, 2 ನಿಮಿಷದ ಅಮಾನತು ಮತ್ತು ಕೆಂಪು ಕಾರ್ಡನ್ನು ನೀಡಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಹೀಗೆ ವಿವಿಧ ಸಂದರ್ಭದಲ್ಲಿ ಶಿಕ್ಷೆ ವಿಧಿಸಲು IHF ರವರ ನಿಯಮಾವಳಿಯನ್ನು ಪಾಲಿಸಬೇಕಾಗುತ್ತದೆ. ತಂಡಗಳ ತರಬೇತುದಾರರು ಇಂತಹ ಶಿಕ್ಷೆಗೆ ಒಳಪಡಬೇಕಾಗಬಹುದು. ಮುಂದಿನ ಪ್ರಶ್ನೆ 4ನೇ ಮೀನು. ಆ ಪಟ್ಟಿಯಲ್ಲಿರುವ ಅಂಶವನ್ನು ಪಟ್ಟಿಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂಕಣದ ಗೆರೆಗಳ ಅಗಲ ನಮಗೆ ಪಾಠದಲ್ಲಿ ನೋಡಿರ್ಬೋದು 8 ಸೆಂಟಿಮೀಟರ್ ಸಿಗುತ್ತೆ. ಹಾಗಾಗಿ ಇದು ಫಸ್ಟ್ನೇದು ಇಲ್ಲಿಗೆ. IHF ಸ್ಥಾಪನೆ ಯಾವಾಗ ಆಗುತ್ತೆ ಅಂದರೆ 1946ರಲ್ಲಿ ಆಗುತ್ತೆ. ಗೋಲು ಪಟ್ಟಿಯ ಅಗಲ ಬಂದುಬಿಟ್ಟು ನಮಗೆ 5 ಸೆಂಟಿಮೀಟರ್ ಇರುತ್ತೆ. ಒಲಿಂಪಿಕ್ಸ್ನಲ್ಲಿ ಹ್ಯಾಂಡ್ಬಾಲ್ ಅಂದರೆ ಒಲಿಂಪಿಕ್ಸ್ನಲ್ಲಿ ಹ್ಯಾಂಡ್ಬಾಲ್ ಯಾವಾಗ ಸೇರ್ಪಡೆ ಆಯಿತು ಅಂತ ಕೇಳಿದರೆ 1972ರಲ್ಲಿ ಆಗುತ್ತೆ. ಹಾಗಾಗಿ ಇದರ ಆನ್ಸರು 4, 3, 2, 1. ಇಲ್ಲಿಗೆ ತಾತ್ವಿಕ ಅಧ್ಯಾಯ 1 ಹ್ಯಾಂಡ್ಬಾಲ್ ಪಾಠದ ನೋಟ್ಸ್ ಎಲ್ಲ ಮುಗ್ದಿದೆ ಫ್ರೆಂಡ್ಸ್. ಈಗ ನೀವೆಲ್ಲ ಇದನ್ನು ಟಿಕ್ ಹಾಕ್ಕೊಳ್ಳಿ. ನಿಮಗೆ ಬೇರೆ ಪಾಠದ್ದು ನೋಟ್ಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು.